ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು ಬೆಳಗ್ಗೆನೇ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅದೇ ರೀತಿ ಸಪೋರ್ಟ್ ಮಾಡಿ ನನಗೂ ಅಂತ ಕೇಳ್ಕೊಳ್ತಾ. ಹಾಗೆ ಅರವಿಂದ್ ಬಂದುಬಿಟ್ಟು ಈಚೆ ಕಡೆ ಹೋದ. ನಾನು ನೀರು ಹೀಟ್ರಿಗೆ ಕಾಯಿಸೋಕ್ಕೆ ಅಂತ ಇಟ್ಟಿದ್ದೆ. ಗೀಝರ್ದು ಸ್ವಲ್ಪ ಇದಾಗಿದೆ, ಅಂದರೆ ಸ್ವಿಚ್ ಹೋಗಿದೆ, ಅದು ರೆಡಿ ಮಾಡಿಸಿಲ್ಲ. ಅದಕ್ಕೆ ನಾನು ಈಗ ಹೀಟರಲ್ಲೇ ನಮ್ಮ ಅಮ್ಮವ್ರ ಮನೆ ಹತ್ರ ತೊಗೊಂಡು ಬಂದು, ಹೀಟ್ರ್ ಅವ್ರದ್ದೇ, ನಮ್ಮ ಅಮ್ಮ ಅವ್ರದ್ದು, ನಮ್ಮದಿಲ್ಲ. ಸೊ ಹಂಗಾಗಿ ಅದರಲ್ಲೇ ಕಾಯಿಸ್ಕೊಂಡು ಈ ರೀತಿ ಬಳಸ್ಕೊತಾ ಇದ್ದೀವಿ ಸದ್ಯಕ್ಕೆ. ಅದು ಎಲ್ಲ ರೆಡಿ ಮಾಡಿಸ್ಬೇಕು. ನಮ್ಮ ಮನೆಯವ್ರಿಗೂ ಪಾಪ ಬ್ಯುಸಿ, ಅವರು ಮನೇಲಿರಲ್ಲ ಈ ಮಧ್ಯೆ, ಫುಲ್ಲು ವರ್ಕ್ ಇದೆ. ಹಂಗಾಗಿ ಅವರು ಹೋಗ್ತಿದ್ದಾರೆ. ಇನ್ನು ನಾನು ನನ್ನ ವೀಡಿಯೋಸಲ್ಲಿ ನಾನು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಅದೊಂದು ಸ್ವಲ್ಪ ಪೆಂಡಿಂಗ್ ಇರಿಸಿದ್ದೀವಿ. ಈಗ ಸದ್ಯಕ್ಕೆ ಹೀಟ್ರಲ್ಲೇ ಕಾಯಿಸ್ಕೊಂಡು ಹೋಯ್ಕೊತಾ ಇರೋದು. ಅರವಿಂದ್ ಇವತ್ತು ತುಮಕೂರು ಬೇರೆ ಹೋಗ್ತಿದ್ದಾನೆ, ಕಾಲೇಜ್ಗೆ ಸೇರಿಸಿದ್ದೀವಿ ತುಮಕೂರಲ್ಲಿ. ಅದಕ್ಕೋಸ್ಕರ ಇವತ್ತು ಸ್ನಾನಕ್ಕೆ ಅಂತ ಹೋಗ್ತಿದ್ದಾನೆ. ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಹೊರಡ್ತಾನೆ ಅವನು. ಮಧ್ಯಾಹ್ನ ನಾನೇ ಹೇಳಿದೆ ಬೆಳಿಗ್ಗೆ 10 ಗಂಟೆಗೆ ಹೋಗ್ತೀನಿ ಅಂದೆ. ಇನ್ನೇನು ಹೋಗಿ ಅಲ್ಲೇನೋ ಇವತ್ತೇನು ಕಾಲೇಜ್ಗೆ ಹೋಗಲ್ಲ, ಫಸ್ಟ್ ಡೇ ಮಂಗಳವಾರ ಬೇಡ ಅಂತಂದು ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಅಂತ ಬುಧವಾರದಿಂದ ಹೋಗು ಅಂದೆ. ಸರಿ ಅಂತ ಮಧ್ಯಾಹ್ನ ಹೋಗು 12 ಗಂಟೆಯಿಂದ ಅಂತಂದು ಹೇಳಿದೆ. ಸರಿ ಆಯಿತು ಅಂತ ಅಂದ. ಅದಕ್ಕೆ ಸ್ನಾನಕ್ಕೆ ನಾನು ನೀರೆಲ್ಲ ಇಟ್ಕೊಟ್ಟು ನಾನೀಗ ಹಲ್ಲುಜ್ಜಿ ಮುಖ ತೊಳೆಯೋಣ ಅಂತಂದು ಸ್ನಾನ ಆಮೇಲೆ ಮಾಡ್ಕೊಳ್ಳೋದು. ಯಾಕಂದರೆ ತುಂಬ ವರ್ಕ್ಸ್ ಇದೆ ಇವತ್ತು ನನಗೆ. ಅವೆಲ್ಲ ಮುಗಿಸೋಷ್ಟರಲ್ಲಿ ಸುಮಾರು ಅಂದರೆ ನಮ್ಮ ಅರವಿಂದ್ ಹೋಗಿ ಒಂದು 3-4 ಅವರ್ ಆದರೂ ಹಿಡಿಯುತ್ತೆ, ಅಷ್ಟು ಕೆಲಸ ಇದೆ. ವೀಡಿಯೋಸ್ದೇ ತುಂಬ ವರ್ಕ್ ಇರುತ್ತೆ ನನಗೆ. ಆಮೇಲೆ ಮನೆ ಕೆಲಸಗಳು, ನಮ್ಮಮ್ಮ ಪಾಪ ಈ ಮಧ್ಯೆ ಸ್ವಲ್ಪ ಪಾತ್ರೆಗಳದೆಲ್ಲ ತೊಳ್ಕೊಡೋದ್ರಿಂದ ಸ್ವಲ್ಪ ಈಸಿ ಆಗ್ತಾಯಿತ್ತು ನನಗೂ. 1-2 ಸಾರಿ ತೊಳ್ಕೊಟ್ಟು ಹೋಯ್ತು. ಅದಕ್ಕೆ ಎಷ್ಟು ಈಸಿ ಆಯಿತು ನನಗೆ. ನಿಜ ಮನೆಯಲ್ಲಿ ಒಂದು ಸ್ವಲ್ಪ ಯಾರಾದರೂ ಹಿಂಗೆ ಹೆಲ್ಪ್ ಮಾಡೋ ಅಂಥವ್ರು ಇದ್ದಿದ್ರೆ ಹೆಣ್ಮಕ್ಳು ತುಂಬ ಈಸಿ ಆಗೋದು ನನಗೆ. ಇನ್ನೂ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡಿಕೊಡ್ತಾ ಇದ್ದೆ, ಇನ್ನೂ ನಿಮ್ಗೆಲ್ರಿಗೂ ನೋಡೋ ಥರ. ಏನು ಮಾಡೋಕ್ಕೆ ಪ್ರತಿಯೊಂದು ಕೆಲಸ ನಾನೇ ಮಾಡೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಹಲ್ಲುಜ್ಜಿ ಮುಖ ತೊಳ್ಕೊಂಡು ಸ್ವಲ್ಪ ಏನಾದರೂ ಹೊಟ್ಟೆಗೆ ತಿಂದು ನೆಕ್ಸ್ಟ್ ಅವ್ನ ಬ್ಯಾಗೆಲ್ಲ ನಾನು ಪ್ಯಾಕ್ ಮಾಡಬೇಕು. ಹಾಗಾಗಿ ಇನ್ನು ಈಚೆ ಕಡೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಕ್ಲೈಮೇಟ್. ಅಂದರೆ ತುಂಬ ಚೆನ್ನಾಗಿದೆ, ಯಾವುದೇ ಥರ ಬಿಸಿಲಿಲ್ಲ, ಏನಿಲ್ಲ, ಫುಲ್ಲು ಮೋಡ ಮುಚ್ಚಿದೆ. ಮಳೆ ಬರುತ್ತೆ, ಡೈಲಿ ಸಂಜೆ ಟೈಮ್ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ. ಒಂದು 3 ಗಂಟೆ 4 ಗಂಟೆ ಹಂಗೆ ಬರುತ್ತೆ. ಒಂದು ಸ್ವಲ್ಪ ಹೊತ್ತೇ ಬರುತ್ತೆ ಅಷ್ಟೇ, ಜಾಸ್ತಿ ಹೊತ್ತೇನು ಬರೋಲ್ಲ. ಸ್ವಲ್ಪ ಹೊತ್ತು ಬರೋದು ಬಿಡೋದು ಆ ರೀತಿ. ಅದಕ್ಕೋಸ್ಕರ ಹೆಂಗೋ ಮನೆಯಲ್ಲಿ ಆರಾಮಾಗಿ ಇರ್ಬೋದು. ಈಗ ಸ್ವಲ್ಪ ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗುತ್ತೆ. ಇನ್ನು ಅದೊಂದು ಹಿಂಸೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆದರೂ ನಮ್ಮ ಮನೆಗೆ ಸ್ವಲ್ಪ ದೊಡ್ಡ ದೊಡ್ಡ ಕಿಟಕಿಗಳ ಹತ್ರ ಏನೂ ಇಲ್ಲ ಇರೋವು. ನಾವು ಇಲ್ಲಿ ಪುನಃ ಇರಲಿಲ್ಲ, ಅದರಲ್ಲಿ ನಾವು ಸ್ವಲ್ಪ ಆ ರೀತಿ ಇಟ್ಟಿರೋದಷ್ಟೇ, ಎಲ್ಲ ಒಡೆದು ಗೋಡೆ ಎಲ್ಲ. ಹಾಗಾಗಿ ಸ್ವಲ್ಪ ಮೇಲು ಬೆಳಕೆಲ್ಲ ಬರ್ತಾಯಿದೆ, ಗಾಳಿ ಬೆಳಕು ಮನೆಯೊಳಗೆ. ಇಲ್ಲ ಅಂದರೆ ಫುಲ್ಲು ಮನೇಲಿ ಇರೋಕ್ಕೆ ಆಗ್ತಿರಲ್ಲ, ಅಷ್ಟೊಂದು ಸೊಳ್ಳೆಗಳು, ಬೆಳಕಿಲ್ಲದೆ ಇರೋಂಥ ಮನೆ ಆಗಿರೋದು. ಪರವಾಗಿಲ್ಲ, ಈಗ ನಾವೇ ರೆಡಿ ಮಾಡ್ಕೊಂಡಿರೋದ್ರಿಂದ, ಹಳೆ ಮನೆ ಇದು, ಅದಕ್ಕೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಐಡಿಯಾ ಉಪಯೋಗಿಸಿ ಬೆಡ್ರೂಮ್ಗಳಲ್ಲಿ 2 ರೂಮು ಚಿಕ್ಕ ಚಿಕ್ಕ ರೂಮ್, ಯಾವು ಬೆಡ್ರೂಮ್ ಥರನೇ, ಆದರೆ ಬೆಡ್ರೂಮ್ ಅಲ್ಲ. ಅದರಲ್ಲಿ 2 ಕಿಟಕಿಗಳು ಮತ್ತು ಅಡುಗೆ ಮನೇಲಿ 1 ಕಿಟಕಿ, ಈ ರೀತಿ ಎಲ್ಲ ನಾವೇ ರೆಡಿ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ಸ್ವಲ್ಪ ಬೆಟರ್ ಮುಂಚೆ ಎಲ್ಲ ಒಂಥರ ಗೋಡನ್ ಥರ ಇದ್ಬಿಟ್ಟಿತ್ತು, ಕತ್ಲು ಮನೆ ಫುಲ್ ಆ ಥರ ಇತ್ತು. ಈಗ ಆ ರೀತಿ ಮಾಡ್ಕೊಂಡಿದ್ದೀವಿ ನಾವೇ. ಈಗ ಮುಖ ತೊಳ್ಕೊಂಡು ಸ್ವಲ್ಪ ತಿಂದ್ಕೊಂಡು ನಮ್ಮ ಅಮ್ಮನೂ ಬಂದಿತ್ತು, ಮಾತಾಡ್ತಾಯಿದ್ರು. ಅದಕ್ಕೆ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಸ್ವಲ್ಪ ಮುಖ ತೊಳ್ಕೊಬರ್ತೀನಿ ತಾಳಮ್ಮ ಅಂತಂದೇಳಿ ಈಚೆ ಕಡೆ ಬಂದೆ. ಈ ಡ್ರಮ್ಗೂ ತೊಟ್ಟಿಗೆ ಇಟ್ಕೊಬಿಡ್ತೀನಲ್ಲ ನೀರು, ಆರಾಮಾಗಿ ನನಗೆ ಬಳಸ್ಕೊಳ್ಳೋಷ್ಟು ಆಗ್ತವೆ. ಈಗ ಹೋಗ್ಬಿಟ್ಟು ಸ್ವಲ್ಪ ತಿಂದ್ಕೊಂಡು ಅರವಿಂದನ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ ಹೊರಟೆ. ಟೀ ಶರ್ಟ್ ಮಡ್ಚಿಡ್ಬೇಕಿದು. ಇದು ಅರವಿಂದ್ ತುಮಕೂರ್ಗೆ ಹೋಗ್ತಾ ಇದ್ದಾನೆ ಕಾಲೇಜ್ಗೆ. ನಾಳೆಯಿಂದ ಇನ್ನು ಕಾಲೇಜ್ಗೆ ಹೋಗ್ತಾನೆ, ಕಾಮರ್ಸ್ ತೊಗೊಂಡಿದ್ದಾನೆ. ಸೊ ಹಂಗಾಗಿ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಅದು ಇದು ವೀಡಿಯೋಸ್ ವರ್ಕ್ ಅಂತೆ ಅದೇ ಇದಾಗೋಯ್ತು. ಹಾಗಾಗಿ ಏನಾದರೂ ಅಲ್ಲೇ ತಿಂದ್ಕೊಂಡು ಹೋಗಲಿ, ಮಧ್ಯಾಹ್ನ ಏನೂ ನಾನು ಮಾಡೋಕ್ಕೂ ಆಗಿಲ್ಲ. ಯಾಕಂದರೆ ತುಂಬ ವೀಡಿಯೋಸ್ ಬಂದುಬಿಟ್ಟಿದ್ದಾವೆ. ಹಾಗಾಗಿ ಅದೋ ವರ್ಕಲ್ಲಿ ಬ್ಯುಸಿಯಾಗಿದ್ದೀನಿ. ಒಂದೊಂದು ಟೈಮ್ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೆ ಬೆಳಗ್ಗೆಯಿಂದ. ಈಗ ವ್ಲಾಗ್ನ ಶುರು ಮಾಡಿದೆ ಹಂಗೇನೆ. ಇನ್ನು ಹೋಗ್ತಾನೆ ಅರವಿಂದು. ನಿತಿನ್ನ ಬಂದುಬಿಟ್ಟು ನಾನು ITIಗೆ ಜಾಯಿನ್ ಮಾಡಿಸಿದ್ದೀನಿ. ಅವ್ನಿಗೆ ಇನ್ನೊಂದು ಮಂತ್ ಇದೆ, ಮಂತು ಇಲ್ಲ, ಸೊ ಬೇಗನೆ ಸ್ಟಾರ್ಟ್ ಆಗುತ್ತೆ ಕಾಲೇಜ್ ಅನ್ನೋದು. ಇಬ್ಬರೂ ಇನ್ನು ಹೋಗ್ತಾರೆ. ನಿತಿನ್ 1 ವರ್ಷ 2 ವರ್ಷ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದ. PU ಹೋಗ್ಬಿಟ್ಟು ಅನ್ಕಂಪ್ಲೀಟ್ ಮಾಡಿ ನಾನು ಹೋಗಲ್ಲ ಅಂತಂದು ಕೂತ್ಕೊಂಡ. ಅದು ಏನು ತಿಳ್ಕೊಂಡೋ ಗೊತ್ತಿಲ್ಲ. ಅಮ್ಮ ಓದ್ತೀನಿ ನಾನು, ITIಗೆ ಸೇರ್ತೀನಿ ಅಂತ ಅಂದ. ಸರಿ ಆದರೆ ಆಗಲಿ ಬಿಡು ಅಂತಂದು ಹೇಳ್ಬಿಟ್ಟು ಈಗ ನಾವೇ ಹೋಗ್ಬಿಟ್ಟು ಸೇರಿಸಿ ಬಂದಿದ್ದೀವಿ. ಅರವಿಂದ್ ಬಂದುಬಿಟ್ಟು ತುಮಕೂರು. ಹಂಗಾಗಿ ಏನೋ ಇಬ್ಬರು ಹಂಗೆ ಓದಿದ್ರೆ ಸಾಕು ನಮಗೆ. ಯಾಕಂದರೆ ಇರೋದಿಬ್ಬರು ಮಕ್ಕಳು, ಎಜುಕೇಷನ್ ಕೊಡಿಸಿಲ್ಲ, ನೀವೆಂಥವ್ರು ಹಂಗೆ ಹಿಂಗೆ ಅಂತ ತುಂಬ ಸಾರಿ ತುಂಬ ಜನರ ಹತ್ರ ಎಲ್ಲರ ಹತ್ರ ಬಯಸ್ಕೊಂಡಿದ್ದೀನಿ ನಾನು. ಈಗ ಮಕ್ಕಳಿಗೆ ಜಾಸ್ತಿ ಫೋರ್ಸ್ ಮಾಡಬಾರ್ದಲ್ವಾ. ಸೊ ಅವರೇ ಈಗ ತಿಳ್ಕೊಂಡು ಅವ್ರಿಗೆ ಹೋಗ್ತೀನಿ ಅಂತ ಅಂದರೆ ಅದಕ್ಕಿಂತಲೂ ಖುಷಿ ಇನ್ನೇನಿದೆ ಹೇಳ್ರಿ. ನನಗಂತೂ ತುಂಬ ಖುಷಿ ಇದೆ. ಏನಂದರೆ ಅರವಿಂದನ್ನ ಸ್ವಲ್ಪ ಬಿಟ್ಟಿರೋದೇ ಕಷ್ಟ ಆಗ್ತೈತೆ. ಅಡ್ಜಸ್ಟ್ ಆಗ್ತಾನೆ. ನನ್ನ ತಮ್ಮ ಬೇರೆ ತುಮಕೂರಲ್ಲೇ ಇದ್ದಾನಲ್ಲ,
ಹಂಗಾಗಿ ಅದೊಂದು ಸ್ವಲ್ಪ ಭಯ ಇಲ್ಲ. ಮತ್ತೆ ನಮ್ಮ ರೋಜಾ ಇದ್ದಾಳಲ್ಲ, ಅವ್ರ ಅಕ್ಕನೂ ತುಮಕೂರಲ್ಲೇ ಇರೋದು. ಏನಾದರೂ ಹಂಗೇನಾದರೂ ಹುಷಾರಿಲ್ಲ ಅಂತ ಅಂದಾಗ ಅವ್ರು ಇದ್ದಾರೆ, ನೋಡ್ಕೊಂತಾರೆ. ಆ ವಿಚಾರದಲ್ಲಿ ಏನು ಭಯ ಇಲ್ಲ. ಅದೇ ಸ್ವಲ್ಪ ಖುಷಿ ನನಗೆ, ಹೆಂಗೋ ಅವರಾದ್ರೂ ಇದ್ದಾರೆ ಬಿಡು ನೋಡ್ಕೊಂತಾರೆ ಅಂತಂದು. ಅದಕ್ಕೆ ಸ್ವಲ್ಪ ಧೈರ್ಯವಾಗಿ ಕಳಿಸ್ಕೊಡ್ತಾ ಇದ್ದೀನಿ. ಪರವಾಗಿಲ್ಲ, ಹೋಗಿ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ನಮ್ಗೀಗ ಬಿಟ್ಟಿರೋಕ್ಕಾಗಲ್ಲ ಅಂತ ಅಂದರೆ ಮತ್ತೆ ಅವ್ರ ಲೈಫ್ನ ನಾವು ಹಾಳು ಮಾಡೋ ಥರ ಆಗ್ತೀವಿ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದು ಬೇಡ ಅಂತ ನಾನೇ ಡಿಸೈಡ್ ಮಾಡ್ಕೊಂಡು ಈ ರೀತಿ ಕಳಿಸ್ತಾ ಇದ್ದೀವಿ ಈಗ ಸ್ಕೂಲ್ಗೆ, ಕಾಲೇಜ್ಗೆ. ಈಗ ತುಮಕೂರಿಗೆ ಹೋಗ್ತಿದ್ದಾನೆ. ಇವತ್ತು ಸಂಜೆ ಅಷ್ಟರಲ್ಲಿ ತಲುಪ್ತಾರೆ. ಇವ್ರು ಇನ್ನೂ ಫ್ರೆಂಡ್ ಬೇರೆ ಒಂದು ಹುಡುಗ, ಕಾರ್ನನಟ್ಟಿ ಹುಡುಗ ಫ್ರೆಂಡ್ ಬೇರೆ ಹೊರಟಿದ್ದಾನೆ. ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಇವರಿಬ್ರು. ಒಂದು ಹುಡುಗ ಆಲ್ರೆಡಿ ಮೊನ್ನೆನೇ ಹೋಗಿದ್ದಾನೆ, ಇವ್ರ ಜೊತೆ ಹುಡುಗನೇ. ಈಗ ಇವ್ರು ಹೋಗ್ತಾ ಇರೋದು. ಬೆಡ್ಶೀಟ್ ಇಟ್ಟಿದ್ದೀನಿ ಅರವಿಂದ, ನೀಟಾಗಿ ಬಟ್ಟೆ ಎಲ್ಲ ತೆಗೆದುಬಿಟ್ಟು ತಗ ಬೆಡ್ಶೀಟು. ಆಮೇಲೆ ನೀನು ಹೆಂಗೆ ಬೇಕೋ ಹಂಗೆ ಜೋಡಿಸ್ತಾ ಅಲ್ಲಿ. ನಾನು ಸದ್ಯಕ್ಕೆ ಈ ರೀತಿ ಇಟ್ಟಿರ್ತೀನಿ. ಬಟ್ಟೆ ಎಲ್ಲ ನೀಟಾಗಿ ತೊಳೆದ್ಮೇಲೆ ವಾರದಲ್ಲಿ ಒಂದಿನ ರಜೆ ದಿನ ತೊಳಿತಿರಲ್ಲ, ನೀಟಾಗಿ ಎಲ್ಲ ಒಣಗಾಕ್ಬೇಕಾದ್ರೆ ಎಲ್ಲ ಜಾಲಿಸ್ಬಿಟ್ಟು ತಿರುವಾಕಿ ಉಲ್ಟಾ ಮಾಡಿ ಒಣಗಾಕು. ಇಲ್ಲಾಂದರೆ ಎಲ್ಲ ಬೆಳ್ಳಗಾಗ್ಬಿಡ್ತವೆ, ಹಾಕ್ಕೊಳಕ್ಕೆ ಬರಲ್ಲ, ಬಟ್ಟೆಗಳು ಹಂಗಾಗ್ತವೆ. ಇದು ಫಸ್ಟ್ ಟೈಮು. ಯಾವತ್ತೂ ಏನೋ ಅವ್ರ ಹತ್ರ ಬಟ್ಟೆ ತೊಳೆದಿರೋ ಥರ ಏನೂ ಮಾಡಿರಲಿಲ್ಲ. ಆದರೆ ಇನ್ಮೇಲೆ ಮಾಡಬೇಕಲ್ವ. ಸೊ ಎಲ್ಲ ಇದ್ರೇ ಅಲ್ವಾ ಜೀವನ. ಮಕ್ಕಳು ಈಗಿಂದ ಅದೆಲ್ಲ ಮಾಡೋದು ಕಲ್ತ್ರೇ ಮುಂದೆ ಅವ್ರ ಲೈಫ್ಗೂ ಯೂಸ್ ಆಗೋದು. ನಾವೇ ಬಿಡು ನಾವಿದ್ದೀವಿ ಮಾಡ್ಕೊಡ್ತೀವಿ ಅಂತ ಮುದ್ದಿಸ್ಕೊಂಡಿದ್ರೆ ಅವ್ರ ಜೀವನ ನಾವೇ ಹಾಳು ಮಾಡಿರೋ ಥರ ಆಗ್ತೀವಿ. ಸೊ ಹಂಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಒಬ್ಬೊಬ್ಬರೇ ಇರೋದನ್ನ ಅಭ್ಯಾಸ ಮಾಡಿಸ್ಬೇಕು. ನಾವು ಇದುವರೆಗೂ ಆ ಥರ ಅಭ್ಯಾಸ ಮಾಡಿಸಿಲ್ಲ, ಅದಕ್ಕೆ ತುಂಬ ಕಷ್ಟ ಆಗಿರೋದು ನಮಗೂ ಅವ್ರಿಗೂ. ನಾನು ಆ ಥರ ಅಂದ್ಕೊಂಡಿದ್ದೀನಿ. ನೀವು ಅಷ್ಟೇ ಆದಷ್ಟು ಸ್ವಲ್ಪ ಜನ ಅಂದ್ಕೊತಾರೆ, ಏನು ಹೇಳು ಮಕ್ಕಳನ್ನ ಬಿಟ್ಟಿರಲಿಲ್ಲ ಅಂದರೆ ಹಂಗೆ ಹಿಂಗೆ ಅಂತ. ಆದರೆ ಮುಂದಕ್ಕೆ ಅವ್ರ ಲೈಫ್ ಮೇಲೆ ಪ್ರಭಾವ ಬೀರುತ್ತೆ ನಾವು ಮಾಡುವಂಥ ತಪ್ಪಿನಿಂದ. ನನಗೀಗ ಚೆನ್ನಾಗಿ ಅರಿವಾಗಿದೆ. ನಾನು ತುಂಬ ಇರಲ್ಲ ಇವ್ನು ಬಿಟ್ಟು. ಸೊ ಹಂಗಾಗಿ ನಮ್ಮ ಮನೆಯವ್ರು ಬೈತಾ ಇರ್ತಾರೆ ಯಾವಾಗಲೂ, ನಿನ್ನಿಂದ ಅವರು ಹಾಳಾಗಿ ಹೋಗ್ತಾರೆ ಅಂತಂದೇ ಬೈತಾ ಇರ್ತಾರೆ ಯಾವಾಗಲೂ. ಸೊ ಅದಕ್ಕೆ ಇನ್ಮೇಲೆ ಆ ರೀತಿ ಬೇಡ ಆಗೋದು. ಎಲ್ಲರೂ ಚೆನ್ನಾಗಿದೆ ಲೈಫಲ್ಲಿ. ಸುಮ್ಮನೆ ನಮ್ಮ ಇದಕ್ಕೆ ಯಾಕೆ ಮಕ್ಕಳನ್ನ ಇದು ಮಾಡಬೇಕು ಅಂತ ನಾನು ಮಾಡ್ಕೊಂಡಿದ್ದೀನಿ. ಇದ್ರದ್ದು ಇನ್ನೊಂದು ಏನಾಯಿತು ಹುಡುಕ್ತಾ ಇದ್ದೀನಿ. ಇನ್ನೊಂದು ಇರಬೇಕಾಗಿತ್ತು, ಅದೇನೋ ಹೊರಟೋಗೈತೆ ಅನ್ನೋ ಗೊತ್ತಿಲ್ಲ. ಇಲ್ಲ ಐತೆ. ಇದು ಓಕೆ. ಸೊ ಈ ಬ್ಯಾಗ್ ಹಾಕ್ಕೊಂಡು ಹೋಗ್ತಾನೆ ಅರವಿಂದ್. ಬ್ಯಾಗ್ ಏನು ರೆಡಿ ಆಯಿತು. ತಗ ಎರಡು ಕಡೆ ತಗ್ಲಕ್ಕೆ ಅಂದ್ರೆ ವೆಯ್ಟ್ ಆಗ್ತೈತೆ. ಅದು ಕವರ್ ತಗೋದು ಟಿ ಸಿದು. ಕ್ಲೀನಾಗಿ ಟೈಮ್ ಟು ಟೈಮ್ ಊಟ ಮಾಡ್ಕೊಂಡು ಮೊಬೈಲು ಯಾವತ್ತು ನೋಡ್ದಂಗೆ ಜಾಸ್ತಿ ಚೆನ್ನಾಗಿ ಓದ್ಕ. ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಡೆನೇ ಹೋಗಿರೋದು. ದಾವಣಗೆರೆ, ದುರ್ಗ, ನೀನು ನಮ್ಮ ತುಮಕೂರ್ಗೆ ಹೋಗ್ತಿದೀಯಾ. ನೋಡಿಲಿ ನೀನು ಹಿಂಗೆ ನೆನ್ಪಿಟ್ಕೊಂಡು ತಗೊಂಡೋಗೋದು. ಇದನ್ನೇ ಬಿಟ್ಟು ಹೋಗ್ತಿದ್ದೆ. ಚೆನ್ನಾಗಿ ನೆನ್ಪಿಟ್ಕ, ಬಟ್ಟೆಗಳೆಲ್ಲ ತಿರ್ವಕ್ಕಾರಕ್ಕೆ. ಅಮ್ಮ ಇರ್ಬೇಕು ನೋಡು, ಅಮ್ಮಗೆ ಹೇಳಿ. ಅಲ್ಲಿ ಮಾಮಗೆ ಹೇಳ್ತೀನಿ, ಹೋಗಿ ಬರ್ತಾನೆ ಅಲ್ಲಿಗೆ ಹಾಸ್ಟೆಲ್ ತಕ್ಕೆ. ಎಲ್ಲಿಗೂ ಹೋಗ್ಬೇಡ್ರೆ, ನಾವು ಬರ್ತಿರ್ತೀವಿ, ವೀಡಿಯೋಗೆ ಬಂದಂಗೆಲ್ಲ ಬರ್ತೀನಿ ನಾನು. ತಿಂತೀಯ? ತಿನ್ನಿಲ್ಲ ಅಂದರೆ ಬಾ వెయ్యి ఇచ్చినాం అంటే కరెన్సీకి దాంట్లో 350 ఏమొద్దులే, మేము కూడా అంతా ఫోన్పే చేస్తాం. లేదు ఇదే బ్యాగ్, అదే రూమ్స్ వేసుకున్నాక ఏడదాం టిప్స్. ఇది ఏడిది లేదు, బట్టలు ఒకటి ఉండదు దాంట్లో అంతే. ఇస్తానండి, వాట్సాప్కి వేస్తే వేసుకుంటాడు. ఇది ఫోటో వేస్తాం, ఆధార్ కార్డు కావాలంటే.
అది వచ్చాలి రేమటికి పాద్ది మొబైల్ నంబర్ ಬೇರೆ అది. ಏನಮ್ಮ ಮಾಡ್ತಿದೀಯಾ? ಕೋತಿ ಕುಣಿಸ್ತಾ ಇದ್ದೀನಿ. ನೀನ್ ಕುಣಿಸ್ತೀಯ ಎರಡು? ಏಯ್ ನಾನು ಯಾಕೆ ಕುಣಿಸ, ನೀನು ಕುಣಿಸ್ತೀಯ ನೋಡು. ಏಯ್ ಕುಣಿಸ. ಏನು ಮಾಡ್ತಿರೋದು? ಏನಿಲ್ಲ, ನಾವು ಒಂದು ಸ್ವಲ್ಪ ಮಸಾಲ ಇದೆ ಸೊಪ್ಪು ಕಿತ್ಕೊಂಡು. ಅಪ್ಪ ಇಲ್ಲಿಗೇನು ಬರ್ಬೇಡಪ್ಪ, ಬಾಂಡ್ಲಿ ಕರ್ಗೈತೆ. ಏಯ್ ಸುಮ್ಮನೆ ಬೈತಾರ ನನ್ನ. ಕರ್ಗಿದ್ರೆ ತೊಳೆದಿದ್ದೀಯ? ತೊಳೆದಿದ್ದೀನಿ, ಅದೆಲ್ಲ ಇದು ಸೌದೆ ಒಲೆಗೆ ಮಾಡಿ ಎಲ್ಲ ನೋಡಿ ಹೆಂಗಾಗೈತೆ. ಬಿಡು, ತೊಳೆದಿದೆಯಲ್ಲ, ನೀಟಾಗೈತಲ್ಲ, ಸಾಕು. ಹೆಂಗಿದ್ರು ತಿಂತೀವಿ. ಬಾಂಡ್ ಎಲ್ಲ ತಿನ್ನಕ್ಕಲ್ಲ, ಸ್ವಲ್ಪ ಜನ ಅಯ್ಯೋ ಏನು ಬಾಣ್ಲಿ ಚೆನ್ನಾಗೈತೆ, ಕರ್ಗಾಗೈತೆ ಅಷ್ಟೇ. ಅದು ಕರ್ಗ ಅಯ್ಯೋ ನಿನ್ನ ಕರ್ಗಾಗೈತೆ ಅಂತಂದು ಬಿಸಾಕಾಗ್ತೈತೇನು? ಏನಿಲ್ಲ, ಅದನ್ನ ಹಾಕ್ಬಿಟ್ಟು ಬೇರೆ ತಗೊಂತೀನಿ. ಸ್ಟೈನ್ಲೆಸ್ ಸ್ಟೀಲ್ ಏನು ಬೇಡ ಹೇಳು, ಇನ್ನೊಂದು ಬಾಂಡ್ಲಿ ಐತೆ 10 ವರ್ಷ ಒಳ್ಳೇದು ಐತೆ. ಯಾರನ್ನ ಬಂದಾಗ ಹೊಸ ಬಾಂಡ್ಲಾಗ ಮಾಡ್ಕೊಡ್ತೀವಿ, ನಮ್ಗಾದ್ರೆ ಇದು ಚೆನ್ನಾಗಿರೋದು ಬಾಂಡ್ಲಾಗ ಮಾಡ್ಕೊಂಡು ತಿಂತೀವಿ ಅಂತ ಹೇಳು. ಓಯ್ ರೀ ಅಂದೆ. ಓಯ್ ಓಕೆ ಓಯ್ ರೀ ಅನ್ಬಾರ್ದಂತೆ, ಓಯ್ ಅನ್ಬೇಕಂತೆ. ಅದಕ್ಕೆ ಸೊಪ್ಪು ನಮ್ಮಮ್ಮ ಏನ್ ಸಾರಮ್ಮ ಅಂತ ಹೋಗ ಮತ್ತ ಸಾರಿಗೆ ಹತ್ತಿ ಇಲ್ಲ ಅಂತಂದ್ರೆ ನೀವು ಸೊಪ್ಪು ಕಿತ್ಕೊಬೇಕು. ಬಂಡೆ ಸಾರು ಎಲ್ಲ ಒಂದೇ ಕಲರ್, ಅದಕ್ಕೆ ಉಗಳದವ್ರು ನಿನ್ನ. ಬಾಂಡ್ಲಿ ಬಂಡೆ ಸಾರು ಎಲ್ಲ ಒಂದೇ ಕಲರ್ ಐತೆ. ಹೂಗುಳ್ಳಿ ಬಿಡು, ಇನ್ನೇನು ಮಾಡೋಣ. ಹುಗ್ಳೋರ್ ಇರ್ಬೇಕಂತೆ, ಗೊತ್ತಾ? ಹುಗ್ಳೋರ್ ಮಗ್ಳಾಗಿರ್ಬೇಕಂತೆ. ಅವಾಗ ಇನ್ನೊಂದು ಸ್ವಲ್ಪ ನಾವು ಕಲಿಯೋಕ್ಕೆ ಸಾಧ್ಯ. ಅವರೇ ಇಲ್ಲಾಂದ್ರೆ ಏನು ಕಲಿಯಲ್ಲ ನಾವು. ಆದರೆ ತೀರಾ ಇದರಲ್ಲಿ ಉಗಿಬಾರ್ದು ಅಷ್ಟೇ, ಇದರಲ್ಲಿ ಉಗಿಬೇಕು. ಅದು ಬಿಟ್ಟು ಹೆಂಗೋ ಉಗಿಬೇಕಂತೆ ಅಂತ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಹೋಗಿದ್ರೆ ಬಾಧೆ ಆಗ್ತದೆ ಮನ್ಸಿಗೆ. ಏನಂತೀರಾ? ಇಲ್ಲ, ಏನು ಅನ್ನ ಬಗ್ಸೋದು? ಅನ್ನ ಅಲ್ಲ, ಸ್ವಲ್ಪ ಮುದ್ದೆ ಸ್ವಲ್ಪ ಜಾಸ್ತಿ ಆಗೈತೆ. ಹಂಗೇನು? ಅದಕ್ಕೆ ಬಗ್ಗಿಸ್ದೆ. ಇಟ್ಟಿವಾಗ ಜಲ್ದಿ ಮಾಡ್ಕೊಂಡು ಇಟ್ಕೊಂಡೆ. ಮುದ್ದೆ ಯಾರ್ಯಾರಿಗೆ ಇಷ್ಟ? ನನಗೂ ಇಷ್ಟ. ಇಲ್ಲಿ ಮುದ್ದೆಗಳ ರಾಜ ಹೇಳಪ್ಪ ನೀನು. ಅದಕ್ಕೆ ಮಸೊಪ್ಪನು ಮುದ್ದೆ ಮಾಡ್ತೀನಿ, ಬಿಸಿ ಬಿಸಿ ತಿನ್ನು. ಯಾಕಂದ್ರೆ ಬೆಳಿಗ್ಗೆ ಟೈಮು ನಾನು ರೈಸ್ ಮಾಡ್ಕೊಬಿಡ್ತೀನಿ. ಅವ್ರು ಇರಲ್ವಲ್ಲ, ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತಾರೆ ಟೀ ಒಂದು ಕುಡ್ಕೊಂಡು. ಅವಾಗ ನಾನು ಇನ್ನು ವೀಡಿಯೋಸ್ ಅದು ವರ್ಕ್ ಇರುತ್ತಲ್ಲ ಟೈಮ್ ಟು ಟೈಮು. ಇನ್ನು ಬೆಳಿಗ್ಗೆ ಟೈಮು ಕೆಲಸಗಳು ಜಾಸ್ತಿ, ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಬಿಡ್ತೀನಿ. ಇನ್ನು ನೈಟ್ ಟೈಮೇ ನಾನು ಜಾಸ್ತಿ ಮುದ್ದೆ ಮಾಡೋದಕ್ಕೆ ಮುದ್ದೆ ಮಾಡಿಬಿಡೋಣ ಸಾರು ಮಸ್ಲು ಅಂತ. ಪರಂಗಿ ಹಣ್ಣು ತಿಂದೆ ಆಗ್ಲೇ, ಇನ್ನೊಂದೇ ಒಂದು ಪೀಸ್ ಐತೆ ಅಷ್ಟೇ. ಅದು ನಿತಿನ್ಗೆ ಇಟ್ಟಿದ್ದೀನಿ. ಅರವಿಂದ್ ಇನ್ನೇನು ಹೋದ ಇವತ್ತು, ಪಾಪ ಹೆಂಗಿರ್ತಾನೋ. ನನಗೆ ಯಾಕೆ ಅವನ್ನ ಬಿಟ್ಟು ಬರೋಕ್ಕೆ ಹೋಗಲಿಲ್ಲ ನಾನು ತುಮಕೂರಿಗೆ ಅಂದರೆ, ನಾನು ಬಿಟ್ಟು ಬರಬೇಕಾದ್ರೆ ನನ್ನ ಕೈಲಾಗಲ್ಲ ಅವ್ನು ನೋಡೋಕ್ಕೆ. ಅದಕ್ಕೆ ನಾನು ಹೋಗಲಿಲ್ಲ. ನಮ್ಮ ಅಮ್ಮ ಎಲ್ಲ ಸುಮ್ಮನೆ ಬೈತಾವ್ರೆ, ನೀವಿನ್ನಂಥವ್ರು ಬಿಟ್ಟು ಬರೋಕ್ಕೆ ಹೋಗಿಲ್ಲ ಅವನ್ನ, ಬಿಟ್ಟು ಹಾಸ್ಟ್ಲಿಗೆ ಎಲ್ಲರೂ ಹೇಳಿ ಬರ್ಬೇಕಾಯ್ತಲ್ಲ ಹೋಗಿ ಅಂತಂದು. ನನಗೆ ಹೋದ್ರೆ ಬಿಟ್ಟು ಬಂದರೆ ನೈಟ್ ಫುಲ್ ನಿದ್ದೆ ಮಾಡಲ್ಲ ನಾನು. ಅದಕ್ಕೆ ನಾನು ಹೋಗಲೇ ಇಲ್ಲ. ನೀನೇ ಹೋಗಪ್ಪ ಅಂತ ಹೇಳ್ಬಿಟ್ಟು ಫ್ರೆಂಡ್ ಜೊತೆ ಕಳಿಸಿ ಬಿಡಪ್ಪ, ಸ್ವಲ್ಪ ನೀರು ತುಂಬ್ಕೊಂತೀನಿ. ಅದಕ್ಕೆ ಅವನೇ ಹೋಗೋನ್ ಪಾಪ. ಮಾತಾಡ, ಯಾಕೆ ಬಾಯಕ್ಕೆ ಯಾಕೆ ಇಟ್ಕೊಂಡಿದ್ಯಾ? ಬಾಯಕ್ಕೆ ಏನು ಇಟ್ಕೊಂಡಿಲ್ಲ. ಮತ್ತೆ ಮಾತಾಡ, ಯಾಕೆ ಸುಮ್ಮನಿದೀಯಾ? ಏನು ಮಾತಾಡ್ಬೇಕು? ಅಕ್ಕನ ಹೇಳು. ಏನು ಹೇಳೋಣ? ಸಾರು ಹೆಂಗೆ ಐತೆ? ಸಾರು ಬಂಡೆ ಬಾಂಡಿ ಇನ್ನು ತಿಂದು ನೋಡ್ತೀನಿಲ್ಲ, ಇವಾಗ ಹೇಳಂದ್ರೆ ಅದು ಇದು ಗುರ್ಗೆ ಸೊಪ್ಪು ಅಂತೀವಿ ನಮ್ಮ ಕಡೆ. ಒಂದೊಂದ್ ಕಡೆ ಒಂದೊಂದ್ ಥರ ಅಂತಾರೆ. ಅದು ಸ್ವಲ್ಪ ಅಚ್ಚಿಗೆ ಇರೋದು ಸಾಂಬಾರು. ಇವು ಮಸಿಬೇಕಾ? ಮಸ್ತು ಒಗ್ಗರಣೆ ಹಾಕ್ಬೇಕಾಗಿತ್ತು, ಆದರೆ ನಾನು ಬೇಗ ಟೈಮ್ ಇಲ್ಲ ಅಂತಂದು ಹಂಗೆ ಒಗ್ಗರಣೆ ಹಾಕಿದ್ದೀನಿ, ಮಸಿದ್ದೀನಿ. ಸರಿ. ಯಾರು ಕಿತ್ಕೊಬಂದ್ರು? ನಮ್ಮಮ್ಮ ಹೋಗಿ ಕಿತ್ಕೊಂಡ್ಬಂದು ಅಲ್ಲಿಗೊಂದು ಸ್ವಲ್ಪ ಇಲ್ಲಿಗೊಂದು ಸ್ವಲ್ಪ ಕೊಟ್ಟು ಹೋಯ್ತು. ಅದಕ್ಕೆ ಇವಾಗ ಮಸ್ಸೊಪ್ಪು ಅಂದರೆ ನಮ್ಮ ಮನೆಯವ್ರಿಗೆ ಸಖತ್ ಇಷ್ಟ. ಮುದ್ದೆಗಳು 2 ಮುದ್ದೆ ಬೇಕಾದ್ರೆ ತಿಂದ್ಬಿಡ್ತಾರೆ. ನನ್ನ ತಮ್ಮ ಈ ನಡುವೆ ಬರಲ್ಲ, ಅವಾಗೆಲ್ಲ ಬಂದು ಈ ಕಿಟಕಿಗಳಲ್ಲೆಲ್ಲ ಎದುರಿಸೋನು ಕತ್ಲಲ್ಲಿ ನಿಂತ್ಕೊಂಡು. ಈ ಕಿಟಕಿಗ? ಆ ಕಿಟಕಿಗೂ ಮತ್ತೀಗ ಈ ಕಿಟಕಿಗೂ. ಅದಕ್ಕೆ ನಾನು ಯಾವಾಗಲೂ ಕ್ಲೋಸ್ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ರಾತ್ರಿ ಹೊತ್ತು. ಮಗ ಬಂದ್ಬಿಟ್ಟು ಹೆಂಗೆ ಮಾಡ್ತಾನೆ ಗೊತ್ತಾ, ನಿಂತ್ಕೊಂಡು ಎದುರಿಸ್ಬಿಡ್ತಾನೆ ನನ್ನ. ಅದಕ್ಕೆ ನಾನು ಜಾಸ್ತಿ ಕಿಟಕಿಗೆ ಓಪನ್ ಮಾಡಲ್ಲ. ಈ ನಡುವೆ ಬರ್ತಾ ಇಲ್ಲ, ಅವನು ಬ್ಯುಸಿ ಆದ ಪಾಪ, ಎಲ್ಲರಿಗೂ ಕೆಲಸಗಳೇ. ಬೇಗ ಬೇಗ ಮಸ್ತು ಮುದ್ದೆ ಮಾಡಿ ಊಟ ಮಾಡಿ ಮಲಗ್ತೀವಿ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಂಗ್ ಮುಖಾಂತರ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.